ಬರೀ 1000 ರುಪೀಸ್ ಇದ್ರೆ ಸಾಕು ಗುರು. ಹೊಸಪೇಟೆಯಿಂದ ತಿರುವಣ್ಣಾಮಲೈಗೆ ಹೋಗಿ ಮತ್ತೆ ವಾಪಸ್ ಬರ್ಬೋದಂದ್ರೆ ನಂಬ್ತೀರಾ? ಈ ವಿಡಿಯೋ ಸೇವ್ ಮಾಡ್ಕೊಡ್ರಿ, ಹೇಳ್ತೀನಿ. ಆಫ್ಟರ್ನೂನ್ 12 ಹೊಸಪೇಟೆಯಿಂದ ಬೆಂಗಳೂರಿಗೆ ಟ್ರೈನ್ ಇದೆ. ಇದು ಚಾರ್ಜ್ ಬೇರೆ 120 ರುಪೀಸಲ್ಲಿ ಆಗುತ್ತೆ. ಆ್ಯಂಡ್ ನಾವು ನೈಟ್ 10 ಅಂದರೆ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಬೆಂಗಳೂರಿಂದ ತಿರುವಣ್ಣಾಮಲೈಗೆ ತಮಿಳ್ನಾಡು ಬಸ್ಸಲ್ಲಿ ಒಬ್ಬರಿಗೆ 220 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಫ್ರೈಡೇ ಇಲ್ಲ ಸ್ಯಾಟರ್ಡೇ ಮಿಡ್ನೈಟು 12 ಗಂಟೆಗೆ ಬಸ್ ಹಿಡ್ಕೊಂಡ್ರೆ 5 ಅವರ್ಸ್ ಜರ್ನಿ ಇರುತ್ತೆ. ನಾವು 6 ರೀಚ್ ಆಗ್ತೀವಿ ತಿರುವಣ್ಣಾಮಲೈಗೆ. ದೇವಸ್ಥಾನ ಪಕ್ಕದಲ್ಲಿ ಇಳ್ಕೊಂಡು ಮೇನ್ ಸೌತ್ ಗೋಪುರ ಮುಂದೆ ದೀಪ ಹಚ್ಚಿ ನಿಮ್ಮ ಹೋಗೋ ದಾರಿಯಲ್ಲಿ 8 ಲಿಂಗಗಳ ದರ್ಶನ ಮಾಡಿಕೊಂಡು ಆರಾಮಾಗಿ ಟೈಮ್ ತೊಗೊಂಡು ಮತ್ತು ಸೌತ್ ಗೋಪುರ ಮುಂದೆ ನಿಮ್ಮ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೆಂಪಲ್ 5:30ಗೆ ಓಪನ್ ಆಗುತ್ತೆ. ರಶ್ ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಆಟೋಗೆ 30 ರುಪೀಸ್ ಕೊಟ್ಟರೆ ಸಾಕು, ಬಸ್ ಸ್ಟಾಪಿಗೆ ಬಂದು ಇಳಿಸ್ತಾರೆ. ರಿಟರ್ನ್ 5 ಅವರ್ಸ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿರಿ. ನೈಟಿಗೆ ಎಲ್ಲ ಬೆಂಗಳೂರಿಗೆ ರೀಚ್ ಆಗ್ತೀರಾ. ಎಕ್ಸ್ಪೆನ್ಸ್ ಅಂತ ಬಂದರೆ ಬಸ್ಗೆ ಆ್ಯಂಡ್ ಆಟೋಗೆ ಸೇರಿ 300 ರುಪೀಸ್ ಆಗುತ್ತೆ. ಫುಡ್ ಬಂದುಬಿಟ್ಟು ಒಬ್ಬರಿಗೆ 150 ರುಪೀಸ್ ಆಗುತ್ತೆ. ಸ್ಪೆಷಲ್ ದರ್ಶನ ಒಬ್ಬರಿಗೆ 50 ರುಪೀಸ್ ಪರ್ ಪರ್ಸನ್ ಆಗುತ್ತೆ. ಒನ್ಸ್ ಟ್ರೈ ಮಾಡಿ ಇದನ್ನು. ಇದೇ ಥರ ಇನ್ಫಾರ್ಮೇಷನ್ ಬೇಕಾದಲ್ಲಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬಸ್ಸಸ್ಗಳು ಬೆಂಗಳೂರಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬೇಕಿದ್ದರೆ ಬಸ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ.